ದಿನಗಳಿಂದ ವಿದ್ಯುತ್ ಸಮಸ್ಯೆಯನ್ನು ಎದುರಿಸುತ್ತಿದ್ದ ಗ್ರಾಮಸ್ಥರ ಸಮಸ್ಯೆಗೆ ಪರಿಹಾರವನ್ನು ನೀಡಲು ಸ್ಥಳಕ್ಕೆ ತೆರಳಿ ವಿದ್ಯುತ್ ಕಂಬವನ್ನೇರಿ ಕೆಲಸ ನಿರ್ವಹಿಸುತ್ತಿದ್ದ ಲೈನ್ಮನ್ಗೆ ಅಚಾನಕ್ ಆಗಿ ವಿದ್ಯುತ್ ಪ್ರವಹಿಸಿದ ಪರಿಣಾಮ ಗಂಭೀರ ಗಾಯಗೊಂಡ ಘಟನೆಯು ಬೇಲೂರು ತಾಲೂಕು ಅರಳಿ ಹೋಬಳಿಯ ಅನುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣಗುಪ್ಪೆ ಮುಖ್ಯ ರಸ್ತೆಯ ಬಳಿ ನಡೆದಿದೆ. ವರ್ಷಗಳಿಂದ ಲೈನ್ಮನ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವಿಜಯ್ ಕುಮಾರ್ ಬಿಡಿ 49 ಗಂಭೀರ ಗಾಯಗೊಂಡವರು ಅನುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರದೇಶದಲ್ಲಿ ಕೆಲ ದಿನಗಳಿಂದ ಪದೇ ಪದೇ ವಿದ್ಯುತ್ ಕೈ ಕೊಡುತ್ತಿದ್ದರಿಂದ ಗ್ರಾಮಸ್ಥರು ಬೇಸತ್ತಿದ್ದರು. 1 ವರ್ಷದ ಹಿಂದೆಯಷ್ಟೇ ಅನುಘಟ್ಟ ಪಂಚಾಯಿತಿಯ ಹಳ್ಳಿಗಳ ಮೇಲುಸ್ತುವಾರಿ ವಹಿಸಿಕೊಂಡಿದ್ದ ಇವರು ಗ್ರಾಮಸ್ಥರ ಸಮಸ್ಯೆ ಅರಿತು ಏಣಿಯ ಸಹಾಯದಿಂದ 18 ಅಡಿ ಕಂಬವನ್ನು ಹತ್ತಿದ ಬಳಿಕ ಸುಟ್ಟು ಕರಕಲಾಗಿದ್ದ ಕಪ್ಪೆಯನ್ನು ಉಪಕರಣದ ಮೂಲಕ ತೆಗೆಯಲು ಹೋದಂತಹ ಸಂದರ್ಭದಲ್ಲಿ 11,000 ವಿದ್ಯುತ್ ಪ್ರವಹಿಸುವ ಹೈಟೆನ್ಷನ್ ತಂತಿಗೆ ಇದ್ದಕ್ಕಿದ್ದಂತೆ ಎಡಗೈ ತಗುಲಿದ ಪರಿಣಾಮ ಆಯತಪ್ಪಿ ಕೆಳಗೆ ಬಿದ್ದು ಪ್ರಜ್ಞೆ ಕಳೆದುಕೊಂಡಿದ್ದಾರೆ. ಎಡಗೈ ಭಾಗಶಃ ಸುಟ್ಟು ಹೋಗಿದ್ದು ದೇಹದ ಇತರ ಅಂಗಗಳಿಗೆ ಪೆಟ್ಟಾಗಿದೆ. ಇವರನ್ನು ರಕ್ಷಿಸಿದ ಸ್ಥಳೀಯರು ಅರಳಿಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ದಾರೆ. ಕುಟುಂಬಸ್ಥರ ಸಹಕಾರದಿಂದ ಇವರು ಹೆಚ್ಚಿನ ಚಿಕಿತ್ಸೆಯನ್ನು ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಪಡೆದುಕೊಳ್ಳುತ್ತಿದ್ದಾರೆ. ಈ ದುರ್ಘಟನೆ ನಡೆದ ಸ್ಥಳಕ್ಕೆ ಎಇಇ ಬಸವರಾಜ್, ಜೆಇ ರೇವಣ್ಣ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದರು. ರಂಜಿತ್ ಕುಮಾರ್, KS ಟಿವಿ 46 ಮಲೆನಾಡು ನ್ಯೂಸ್, ಅರಳ್ಳಿ.